ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಆಪ್ತನೊಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ದರ್ಪವನ್ನು ಮೆರೆದಿದ್ದಾನೆ. ಗ್ರಾಮ ಪಂಚಾಯಿತಿಗೆ ತೆರಳಿ ಅಲ್ಲಿದ್ದಂತಹ ಪಿಡಿಒ ಮೇಲೆ ದರ್ಪ ಧಿಮಾಕಿನ ಪ್ರದರ್ಶನವನ್ನು ಮಾಡಿದ್ದಾನೆ. ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಆಪ್ತನ ದರ್ಪದ ಕಹಾನಿ ಇದು. ಗ್ರಾಮ ಪಂಚಾಯಿತಿಯ ಕಚೇರಿಗೆ ತೆರಳುತ್ತಾನೆ, ಪಿಡಿಒಗೆ ಆವಾಜ್ ಹಾಕಿದ್ದಾನೆ, ಧಮಕಿ ಹಾಕಿದ್ದಾನೆ. ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ವೈರಮುಡಿಯಿಂದ ಈ ರೀತಿ ಆಗಿರುವಂಥದ್ದು ಕಾನೂನು ಬದ್ಧವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಆಪ್ತನಾಗಿರುವಂತಹ ವೈರಮುಡಿ, ರಮೇಶ್ ಬಂಡಿ ಸಿದ್ದೇಗೌಡರ ಆಪ್ತನಾಗಿದ್ದಾನೆ ಈ ವೈರಮುಡಿ. ಪೊಲೀಸರಿಗೆ ದೂರು ಕೊಡಲಿಕ್ಕೆ ಪಿಡಿಒ ಶೋಭಾರಾಣಿ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ವಿಷಯ ತಿಳಿತಾ ಇದ್ದಂತೆ ಶಾಸಕರ ಬೆಂಬಲಿಗರಿಂದ ಸಂಧಾನಕ್ಕೆ ಪ್ರಯತ್ನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಆಪ್ತನ ದರ್ಪ ಗ್ರಾಮ ಪಂಚಾಯಿತಿಯ ಕಚೇರಿಗೆ ತೆರಳಿ ಪಿಡಿಒಗೆ ಧಮಕಿಯನ್ನು ಹಾಕಿದ್ದಾನೆ. ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ವೈರಮುಡಿಯಿಂದ ಪಿಡಿಒ ಶೋಭಾರಾಣಿಗೆ ಧಮಕಿ. ಕಾನೂನು ಬದ್ಧವಾಗದ ಕಾರಣ ಖಾತೆಯನ್ನು ಮಾಡಿಕೊಡೋದಕ್ಕೆ ಪಿಡಿಒ ಒಪ್ಪಿಲ್ಲ. ಹಾಗಾಗಿ ಈತ ಒಣದಿಮಾಕನ್ನು ಪ್ರದರ್ಶನ ಮಾಡಿದ್ದಾನೆ. ಫುಲ್ ಅಲ್ಲೆಲ್ಲ ಬ್ಲಾಕ್ ಮಾಡಿದ್ರು. ಏನ್ ಮಾಡಿದ್ರು? ನನಗೆ ಡಾಕ್ಯುಮೆಂಟ್ ಕೊಟ್ರು ಅವರು. ಅವ್ರವ್ರು ದೋಸ್ತೆ ನಾನು ಹೇಳ್ದೆ ಯಾಕಪ್ಪ ದೊಡ್ಡದಾಗಿದ್ದು ಡಾಕ್ಯುಮೆಂಟ್ ಕೊಟ್ಟು ಸಸ್ಪೆಂಡ್ ಮಾಡ್ಬೋದಿತ್ತಲ್ವಾ ನನ್ನ? ಮಾತಾಡ್ಬಿಟ್ರೆ ಈಗ ನಾನು ಇಟ್ಕೊಂಡಿದ್ದೀನಿ ಸರ್, ಪ್ರತಿಯೊಂದು ಒಂದು ತೋರಿಸ್ಲೇ ಮಾತಾಡ್ತಾ ಇರೋದು ವಿಡಿಯೋನ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, MLA ಆಪ್ತ ಆದ್ರೆ ಆತನಿಗೆ ಎರಡು ಕೊಂಬಿರುತ್ತಾ, ಮೇಲಿಂದ ಇಳಿದು ಬಂದಿರ್ತಾನ ಅಂತ ಹೇಳಿ ಪೊಲೀಸರು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಈ ಬಗ್ಗೆ? ಜೊತೆಗೆ ಈತ ಇಷ್ಟು ರಾಜಾರೋಷವಾಗಿ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾನೆ ಅಂದ್ರೆ ಈತನ ಒಣದಿಮಾಕ್ ಎಷ್ಟಿರಬೇಕು ಅಂತ ಹೇಳಿ ರೋಹಿತ್. ಪ್ರೇಮ್, ನಿನ್ನೆ ಮಧ್ಯಾಹ್ನ ಅಷ್ಟೇ ಏನು ಶ್ರೀರಂಗಪಟ್ಟಣ ತಾಲೂಕಿನ KRS ಸಮೀಪ ಇರುವಂತಹ ಹುಲಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು. ಏನು ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯ ಮತ್ತೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರ ಆಪ್ತ ಆಗಿರುವಂತಹ ಈತ ವೈರ್ಮುಡಿ ಎಂಬಾತ ನೇರವಾಗಿ PDO ಕಚೇರಿಗೆ ಹೋಗ್ತಾನೆ. ಅಲ್ಲಿದ್ದಂತಹ PDO ಸುಧಾರಾಣಿ ಅವರ ಮೇಲೆ ಈ ರೀತಿಯಾದಂಥ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು. ಅಂದ್ರೆ ಒಂದು ಖಾತೆಯ ವಿಚಾರವಾಗಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಅಲ್ಲಿ ಒಂದು ಸ್ಪಷ್ಟವಾಗಿ ಆ ಒಂದು ಮಾತುಕತೆಯಲ್ಲಿ ಹೇಳುವಂಥದ್ದು, ಶಾಸಕರ ಗೈಡ್ಲೈನ್ಸ್ ಇದ್ರೂ ಕೂಡ ನೀನು ಮಾಡ್ತಾ ಇಲ್ಲ, ನಿನಗೆಷ್ಟು ದಿಮಾಕ್ ಇರಬೇಕು ಅನ್ನೋ ಕೂಡ PDO ಅವರನ್ನ ಪ್ರಶ್ನೆ ಮಾಡುವಂಥದ್ದು. ಇದೇ ವೇಳೆ ಮಾತಿಗೆ ಮಾತು ಇಬ್ಬರ ನಡುವೆ ಕೂಡ ಬೆಳೆಯುತ್ತೆ. ನಂತರವಾಗಿ ಒಂದಷ್ಟು ಅವಾಚ್ಯ ಶಬ್ದಗಳಿಂದಲೂ ಕೂಡ ಈತ ವೈರ್ಮುಡಿ ನಿಂದಿಸ್ತಾನೆ. ಜೊತೆಗೆ ಅನುಚಿತವಾಗಿ ಕೂಡ ಇಡೀ ಕಚೇರಿಯಲ್ಲಿ ವರ್ತನೆ ಮಾಡುವಂಥದ್ದು. ಇದರಿಂದಾಗಿ ಈ ಒಂದು ಘಟನೆಯಿಂದಾಗಿ ಬೇಸತ್ತ ಶೋಭಾರಾಣಿಯವರು ನೇರವಾಗಿ KRS ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ ವೈರಮುಡಿಯ ವಿರುದ್ಧವಾಗಿ ದೂರು ದಾಖಲು ಮಾಡಲು ಕೂಡ ಮುಂದಾಗ್ತಾರೆ. ಇಡೀ ದಿನ ಅಂದ್ರೆ ನಿನ್ನೆ ಸುಮಾರು 2 ಗಂಟೆಗೆ ಹೋದಂಥ ಶೋಭಾರಾಣಿ ಸ್ಟೇಷನ್ಗೆ ಸುಮಾರು 5 ಗಂಟೆಯವರು ಕೂಡ ಏನು ಪ್ರಕರಣ ದಾಖಲಾಗಲ್ಲ. ಇದಾದ ನಂತರವಾಗಿ ಶೋಭಾರಾಣಿ ಅವರನ್ನ ಮನವೊಲಿಸುವಂತಹ ಕೆಲಸಗಳು ಕೂಡ ಆಗುವಂಥದ್ದು. ಯಾಕಂದ್ರೆ ಯಾವುದೇ ದೂರು ಬೇಡ, ರಾಜ್ಯ ಪಂಚಾಯತಿ ಮಾಡ್ಕೊಂಡ್ರಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾಗಿ ಮನವರಿಕೆಗೆ ಕೂಡ ಮುಂದಾಗ್ತಾರೆ. ಇದ್ಯಾವುದು ಕೂಡ ಶೋಭಾರಾಣಿ ಮುಂದಾಗಲ್ಲ. ಅದಾದ ನಂತರವಾಗಿ ಒಂದಷ್ಟು ಕರೆಗಳು ಕೂಡ ಬರ್ತದೆ. ನಂತರ ಶೋಭಾರಾಣಿಯವರು ಕೂಡ ಅಂದ್ರೆ ಈ ಒಂದು ರಾಜ್ಯ ಸಂಧಾನಕ್ಕೆ ಒಪ್ಕೊಳ್ಳುವಂಥದ್ದು. ಅಂದ್ರೆ ಈಗ ಹೇಳುವಂತ ಪ್ರಕಾರವಾಗಿ
ನನಗೆ ಒಂದು ರೀತಿಯಾಗಿ ಮಾನಸಿಕ ಖಿನ್ನತೆ ಇದೆ, ಹಾಗಾಗಿ ಆ ಸಂದರ್ಭದಲ್ಲಿ ನಾನು ಮಾತುಗಳನ್ನಾಡಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ಅಂತೇಳಿ ಕೂಡ ಇದೀಗ ವೈರ್ಮುಡಿ ಹೇಳಿರುವಂಥದ್ದು. ಅಂದರೆ ಮಾಡೋದೆಲ್ಲ ಮಾಡಿ ಒಂದು ರೀತಿಯಾಗಿ ಅಧಿಕಾರಿಯ ಕರ್ತವ್ಯ ಲೋಪಕ್ಕೆ ಕೂಡ ಅಡ್ಡಿಯಾಗಿರುವಂಥದ್ದು. ಜೊತೆಗೆ ಇದಲ್ದಲೆ ಅಧಿಕಾರಿಯ ವಿರುದ್ಧವಾಗಿ ಒಂದಷ್ಟು ಅವಾಚ್ಯ ಶಬ್ದಗಳನ್ನ ನಿಂದಿಸಲು ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಶಾಸಕರ ಆಪ್ತರೆ ಮತ್ತೆ ಅಧಿಕಾರದಲ್ಲಿ ಇದ್ದವರೇ ಕೂಡ ಈ ರೀತಿಯಾಗಿ ನಡ್ಕೊಂಡ್ರೆ ಜನಸಾಮಾನ್ಯರು ಅಧಿಕಾರಿಗಳ ಜೊತೆ ಹೇಗೆ ನಡ್ಕೊಳ್ತಾರೆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಶ್ನೆ ಇದೀಗ ಹೇಳ್ತಾ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ನಂಗೆ ಲಂಚ ಕೊಡಕ್ ಬಂದ್ರೆ ಇಲ್ವಾ ಹೇಳಿ ಸರ್, ಅದನ್ನ ಒಪ್ಕೊಳ್ಳಿ ಎಲ್ಲರೂ ಮುಂದೆ. ವಿವೇಕಣ ಏನ್ ಮಾಡಿದ್ರು? ನನಗೆ ಡಾಕ್ಯುಮೆಂಟ್ ಕೊಟ್ರು ಅವರು. ಅವ್ರದೇನೆ, ಅವ್ರವರು ದೋಸ್ತೆ.